ಹೇ ಎವ್ರಿವನ್, ನಾನು ನಿಮ್ಮ ಅನುಷ ಮಾತಾಡ್ತಿರೋದು ದುಬೈಯಿಂದ. ನಾವಿವತ್ತು ಹಾಗೆ ಸಂಜೆ ಓಡಾಡ್ಕೊಂಡು ಹೋಗೋಣ ಅಂತ ಪಾರ್ಕಿಗೆ ಬಂದಿದ್ವಿ. ಸೊ ಪಾರ್ಕ್ ನಿಮಗೆ ಹೇಗಿರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದು ದುಬೈ ಮನ್ಕೂಲ್ ಪಾರ್ಕ್ ಅಂಥೇಳಿ, ನಾವಿರೋ ಏರಿಯಾದಲ್ಲಿರೋ ಒಂದು ದೊಡ್ಡ ಫೇಮಸ್ ಪಾರ್ಕ್. ಇದು ಮನ್ಕೂಲ್ ಪಾರ್ಕ್ ಅಂತ ಹೇಳಿ ಈ ಥರ ಇರುತ್ತೆ. ಪಾರ್ಕ್ ಸೆಂಟ್ರಲ್ಲಿ ಈ ಥರ ಮರ ಇದೆ. ಇದು ನೋಡೋಕೆ ಒಂಥರ ನಮ್ಮ ಹುಣಸೆ ಹಣ್ಣು ಮರ ಥರ ಇತ್ತು. ಆ್ಯಂಡ್ ಅದ್ರ ಸುತ್ತಲೂ ಕೆಳಗಡೆನೂ ಸಣ್ಣ ಸಣ್ಣ ಗಿಡ ಹಾಕಿ ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ ನೀರಿಗೋಸ್ಕರ ಅಂಥೇಳಿ. ಆಮೇಲೆ ಈ ಕಡೆ ಈ ಥರ ಆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂಥೇಳಿ ಜಾರಬಂಡಿ, ಜೋಕಾಲಿ ಈ ಥರ ಒಂದು 3-4 ಕಡೆ ಇತ್ತು. ಆ್ಯಂಡ್ ಆ ಸೈಡ್ ಫುಲ್ಲು ಫುಟ್ಬಾಲು ಮತ್ತು ಬೇರೆ ಬಾಲ್ ಗೇಮ್ಸ್ ಏನಾದ್ರು ಆಡಬೇಕಂದ್ರೆ ಅದಕ್ಕೆ ಕೋರ್ಟ್ ಇತ್ತು. ಆ್ಯಂಡ್ ಈ ಥರ ಇಲ್ಲಿ ನೋಡಿ ಎಕ್ಸಸೈಸ್ ಮಾಡ್ತಿದ್ರು. ಲಾನ್ ಎಲ್ಲ ಚೆನ್ನಾಗಿದೆ, ಇಲ್ಲಿ ಫುಲ್ ಲಾನೇ ಇರೋದು. ಎಕ್ಸಸೈಸ್ ಮಾಡ್ತಿದ್ರು, ರನ್ನಿಂಗ್ ಮಾಡೋರು ರನ್ನಿಂಗ್ ಮಾಡ್ತಿದ್ರು, ರೀಲ್ಸ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ಪಾರ್ಕ್ ಫುಲ್ ಬರೀ ನಿಮಗೆ ಬೇವಿನ ಮರನೇ ಕಾಣಿಸೋದು. ಸಿಕ್ಕಾಪಟ್ಟೆ ಬೇವಿನ ಮರ ಇತ್ತು, ಹಾಗೆ ಹೂ ಬಿಟ್ಟಿತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು. ಒಂದು ಸಂಜೆ ಆಗ್ತಿದ್ದಂಗೆ ಫುಲ್ ಮಕ್ಕಳು ಬರ್ತಾ ಫುಲ್ ಜಾಸ್ತಿ ಆಗಿಬಿಟ್ರು. ಕತ್ಲಾದ್ಮೇಲಂತೂ ಇನ್ನೂ ರಶ್ ಆಗಿಬಿಡುತ್ತೆ. ನಾನು ಮುಂಚೆನೂ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ, ಬರ್ಡೇ ಪಾರ್ಟಿಗೆ ಬಂದಿದ್ದು. ಆ್ಯಂಡ್ ಈ ಥರ ಪಾರ್ಕಿಂಗ್ ವ್ಯವಸ್ಥೆನೂ ಇರುತ್ತೆ ಇಲ್ಲಿ ನೋಡಿ. ಎಷ್ಟು ಜನ ಇದ್ದಾರೆ. ಹಾಗೆ ಇಲ್ಲಿಂದ ನಿಮಗೆ ಬುರ್ಜ್ ಖಲೀಫಾನೂ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ರನ್ನಿಂಗ್ ಮಾಡೋರಿಗೆ ಸ್ಟಾರ್ಟು ಮತ್ತು ಫಿನಿಶ್ ಅಂತ ಈ ಥರ ಲೈನ್ಸ್ ಹಾಕಿರ್ತಾರೆ. ಹಾಗೆ ಪ್ರತಿ 100 ಮೀಟರ್ಸ್ಗೂ ಮಾರ್ಕ್ ಮಾಡಿರ್ತಾರೆ, 100 ಮೀಟರ್ಸ್ 200 ಮೀಟರ್ಸ್ ಅಂತ ಹೇಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ ಬಾಯ್ ಬಾಯ್, ಸಿ ಯು.